ನಮಸ್ತೆ. ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜಿತಾ ರಾಜೇಶ್ವರಿ. ಇವತ್ತು ಅಮೂಲ್ ಲೈವ್ ಪ್ರೋಗ್ರಾಮ್ನಲ್ಲಿ ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಸ್ವೀಟು ಧಾರವಾಡ ಪೇಡ. ಅದು ನಮ್ಮ ಕರ್ನಾಟಕದ ಸ್ಪೆಷಲ್ಲು ಧಾರವಾಡ ಪೇಡ. ಧಾರವಾಡ ಪೇಡ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಅಲ್ವಾ, ಬನ್ನಿ. ಮೊದಲನೇದಾಗಿ ಅಮೂಲ್ ಹಾಲು ತಗೊಂಡಿದ್ದೀನಿ, ಅಮೂಲ್ ತುಪ್ಪ ತಗೊಂಡಿದ್ದೀನಿ, ಆಮೇಲೆ ಅಮೂಲ್ ಮಿಲ್ಕ್ ಪೌಡರು. ಇದು ಮೇನ್ ಇಂಗ್ರೀಡಿಯೆಂಟ್ಸು ಧಾರವಾಡ ಪೇಡ ಮಾಡೋದಕ್ಕೆ. ಜೊತೆಲಿ ಏಲಕ್ಕಿ ಕೂಡ ತಗೊಂಡಿದ್ದೀನಿ. ಏಲಕ್ಕಿ ಪುಡಿ ಮಾಡಿ ಸಕ್ಕರೆ ಜೊತೆ ಹಾಕಿ ಇಟ್ಕೊಂಡಿರ್ಬೇಕು. ಇದು ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಿಲ್ಕ್ ಪೌಡರ್ ಕೂಡ ತೆಗೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಬೂರಾ ಪೌಡರು, ಬೂರಾ. ಇದಿಷ್ಟು ಇಂಗ್ರೀಡಿಯೆಂಟ್ಸು ಧಾರವಾಡ ಪೇಡ ಮಾಡೋದಕ್ಕೆ ಬೇಕಾಗುತ್ತೆ. ಈಗ ಮೊದಲನೇದಾಗಿ ನಾವು ಒಲೆ ಹಚ್ಕೊಳ್ಳೋಣ. ಒಲೆ ಹಚ್ಕೊಂಡ್ಮೇಲೆ ಆಸ್ ಯೂಶುವಲ್ ಬಾಣಲೆ ಇಡಬೇಕು. ಬಾಣಲೆ ಇಟ್ಮೇಲೆ ನಾವೇನ್ ಮಾಡಬೇಕು, ಅಮೂಲ್ ತುಪ್ಪ ಹಾಕ್ತಾ ಇದ್ದೀನಿ. ಕ್ವಾಂಟಿಟಿ ಪೌಡರು ಎಷ್ಟು ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ತುಪ್ಪ ಹಾಕೋಬೇಕು. ಅಮೂಲ್ ತುಪ್ಪ ಹಾಕಿದ್ದೀನಿ. ನಾನು ಉರಿನ ಕಮ್ಮಿ ಮಾಡ್ತಾ ಇದ್ದೀನಿ. ಇದು ಆದಷ್ಟು ಸಿಮ್ಮಲ್ಲೇ ಮಾಡಬೇಕು, ಸಿಮ್ನಲ್ಲೇ ಇರಬೇಕು. ಜೋರು ಉರಿ ಮಾಡಿಬಿಟ್ರೆ ಹಾಳಾಗಿ ಹೋಗುತ್ತೆ. ಹಾಗಾಗಿ ಕಮ್ಮಿ ಉರಿನಲ್ಲೇ ಮಾಡ್ಬೇಕು ಇದನ್ನ. ಇವಾಗ ನಾನು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕಿದ್ಮೇಲೆ ನಾವು ಕೈ ಬಿಡ್ದಂಗೆ ಈ ರೀತಿ ಹುರಿತಾ ಇರಬೇಕು. ಇದು ಮೇನು ನೋಡಿ. ಇವಾಗ ವೈಟ್ ಕಲರ್ ಇದೆ, ತುಪ್ಪನ ಸೇರ್ಕೊಂಡು ಸ್ವಲ್ಪ ಯೆಲ್ಲೋಯಿಶ್ ಕಾಣ್ತಾ ಇದೆಲ್ಲ. ಇದು ತಳ ಹಿಡಿಯಕ್ ಬಿಡಬಾರ್ದು. ಹಾಗಾಗಿ ಕಂಟಿನ್ಯೂಸ್ ಆಗಿ ಹುರಿಬೇಕು. ಇದ್ರಲ್ಲಿ ಹುರಿಯೋದೊಂದು ಮೇನು. ಕಾಣಿಸ್ತಾ ಇದೆಯಾ ಹುರಿತಾ ಇರೋದು? ಒಂಚೂರು ಜೋರು ಮಾಡ್ಕೊಂಡೆ. ಲೈವ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಆಗ್ಬೇಕಲ್ಲ. ತುಂಬಾ ಜೋರು ಮಾಡ್ಕೋಬಾರ್ದು. ತುಂಬಾ ಜೋರು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ತಳ ಹಿಡಿಯುತ್ತೆ. ನೋಡಿ ಈ ರೀತಿ ಹುರ್ಕೋತಾ ಹೋಗ್ಬೇಕು. ಇದು ಎಷ್ಟು ಹುರಿಬೇಕಂದ್ರೆ ಈ ವೈಟಿಶ್ ಇರೋದು ಬ್ರೌನಿಶ್ ಆಗ್ಬೇಕು, ಬ್ರೌನ್ ಕಲರ್ ಆಗ್ಬೇಕು. ಅಲ್ಲಿ ತನಕ ಹುರಿಬೇಕು ಇದನ್ನ ನಾವು ಕೈ ಬಿಡದಂಗೆ. ಅದು ಇಂಪಾರ್ಟೆಂಟ್ ಇದರಲ್ಲಿ. ಈ ಧಾರವಾಡ ಪೇಡದ್ದು ಸ್ಪೆಷಾಲಿಟಿ ಏನ್ ಗೊತ್ತಾ, ಇದು ಹೇಗೆ ಈ ಸ್ವೀಟ್ ಶುರುವಾಯ್ತು ಅಂದ್ರೆ, ಉತ್ತರ ಪ್ರದೇಶಲ್ಲಿ ರಾಮ್ಲತನ್ ಅಂತ ಒಂದು ಫ್ಯಾಮಿಲಿ. ಆ ಫ್ಯಾಮಿಲಿಯವರು ಉತ್ತರ ಪ್ರದೇಶದಿಂದ ಧಾರವಾಡಕ್ಕೆ ಬಂದ್ರು. ಧಾರವಾಡಕ್ಕೆ ಬಂದು ಅಲ್ಲಿ ಸೆಟ್ಲ್ ಆದಾಗ ಅವರು ಹಾಲು ವ್ಯಾಪಾರ ಮಾಡ್ತಾ ಇದ್ರು. ಅವರು ಬಂದಿದ್ದು ಆಲ್ಮೋಸ್ಟ್ 19th ಸೆಂಚುರಿ, 19ನೇ ಶತಮಾನದಲ್ಲಿ ಬಂದ್ರು. ಆ ಟೈಮ್ನಲ್ಲಿ ಏನಾಯ್ತು ಅಂದ್ರೆ ಅಲ್ಲೆಲ್ಲ ಪ್ಲೇಗ್ ಇತ್ತು. ಆ ಕಾಯಿಲೆಯಿಂದ ಅಲ್ಲೇನಾಗ್ತಿತ್ತು, ಅವ್ರಿಗೆ ಹಾಲು ವ್ಯಾಪಾರ ಆಗ್ತಿರ್ಲಿಲ್ಲ. ಅವಾಗ ಅವರು ಏನ್ ಮಾಡಿದ್ರು, ಹಾಲು ವೇಸ್ಟ್ ಮಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಹಾಲನ್ನ ಕುದಿಸಿ ಕಾಯಿಸ್ಬಿಟ್ಟು ಅದನ್ನ ಬ್ರೌನಿಶ್ ಕಲರ್ ಮಾಡಿಬಿಟ್ಟು ಗಟ್ಟಿ ಮಾಡಿ ಅದರಲ್ಲಿ ಸ್ವೀಟು ಸ್ಟಾರ್ಟ್ ಮಾಡಿದ್ರು, ಸ್ವೀಟ್ ಮಾಡಕ್ಕೆ. ಅದು ಧಾರವಾಡದಲ್ಲಿ ಆ ಟೈಮ್ನಲ್ಲಿ 19th ಸೆಂಚುರಿನಲ್ಲಿ ತುಂಬಾ ಫೇಮಸ್ ಆಯ್ತು. ಆ ಸ್ವೀಟೇ ಇದು ಧಾರವಾಡ ಪೇಡ.
ಸೊ ಅದು ಈ ಧಾರವಾಡ ಪೇಡದ ಹಿನ್ನೆಲೆ ಹಿಸ್ಟ್ರಿ. ಹಾಗೆ ಹುಡ್ಕೊಂಡಿದ್ದು ಇವಾಗ ನಾವು ಈ ರೀತಿ ಮಿಲ್ಕ್ ಪೌಡರು ಇದ್ರಲ್ಲೆಲ್ಲ ಮಾಡ್ತೇವೆ. ಕಾಣಿಸ್ತಾ ಇದೆಯಾ ಹುರಿತಾ ಇರೋದು? ಸೊ ನಾ ಕೈ ಬಿಡದಲ್ಲೇ ಹುರಿತಾ ಇದ್ದೀನಿ. ಒಂಚೂರು ಏನು ಒಳಗಡೆ ಇದು ಅಂಟ್ಕೋಬಾರ್ದು, ತಳ ಹಿಡಿಬಾರ್ದು ಅನ್ನೋದೊಂದೇ ಒಂದು ದೃಷ್ಟಿ. ಅದು ಕೂಡ ಕಮ್ಮಿ ಉರಿನಲ್ಲೇ. ಜಾಸ್ತಿ ಉರಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅದು ಸ್ವಲ್ಪ ಬೇರೆ ಥರನೇ ಆಗೋಗ್ಬಿಡುತ್ತೆ. ಸೊ ಹೀಗೆ ಒಂದು ಸ್ವಲ್ಪ ಪೇಷನ್ಸ್ ಇಂದ ಮಾಡಬೇಕು. ಯಾವುದೇ ಅಡುಗೆ ಮಾಡ್ಬೇಕಂದ್ರೂ ಪೇಷನ್ಸ್ ಇರಬೇಕು, ಕೂಲಾಗಿ ಮಾಡಬೇಕು. ಆದರೆ ಇಂಥ ಅಡುಗೆಗಳು ಮಾಡುವಾಗಂತೂ ಇನ್ನೂ ಆದಷ್ಟು ಪೇಷನ್ಸ್ ಇಂದ ಮಾಡಬೇಕು. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಇದು ಬ್ರೌನಿಷ್ ಕಲರ್ ಬರಬೇಕು ಅಂತ. ಅಂದರೆ ಹೇಗೆ ಅಂದರೆ ಈ ಬೂಸ್ಟು, ಬೋರ್ಮಿಟಾ ಎಲ್ಲ ಇರುತ್ತಲ್ವ, ಅದೆಲ್ಲ ನೋಡಿದಿರಲ್ವಾ. ಸೊ ಆ ಕಲರ್ ಬರಬೇಕಿದು. ಈವನ್ ಕಾಫಿ ಕಲರ್ ಬೇಡ, ಅದು ತುಂಬ ಡಾರ್ಕಿಶ್ ಆಗುತ್ತೆ. ಕಾಣಿಸ್ತಾ ಇದೆಯಾ ಹುರಿತಾ ಇರೋದು? ಇದಕ್ಕೆ ನಾನು ಜಸ್ಟ್ ಏನು ಹಾಕೊಂಡಿದ್ದೀನಿ, ಹಾಲಿನ ಪುಡಿ ಮತ್ತೆ ತುಪ್ಪ, ಅಮೂಲ್ ಘೀ ಮತ್ತೆ ಅಮೂಲ್ ಮಿಲ್ಕ್ ಪೌಡರ್ ಹಾಕ್ಬಿಟ್ಟು ಹುರಿತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ, ಕಾಣಿಸ್ತಿದ್ಯಾ? ಬಟ್ ಇಷ್ಟೇ ಅಲ್ಲ, ಇನ್ನೂ ಕಲರ್ ಚೇಂಜ್ ಆಗಬೇಕು. ಲಂಪ್ ಕೂಡ ಆಗಬಾರ್ದು, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಅಂದ್ರೆ ಗಂಟು ಕೂಡ ಆಗಬಾರ್ದು. ಸ್ವಲ್ಪ ಜೋರ್ ಮಾಡಿ ಹುರಿದ್ಬಿಟ್ರೆ ಅದು ಸ್ವೀಟ್ದು ಅರೋಮಾ ಫ್ಲೇವರು ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಸೊ ನಾವು ಈ ರೀತಿ ಪೇಷನ್ಸ್ ಇಂದ ಹಿಂಗೆ ನಿಧಾನದಲ್ಲಿ ಸಣ್ಣ ಊರಲ್ಲಿ ಮಾಡಿದ್ರೆ ಸ್ವೀಟ್ ಸ್ಟಾಲಲ್ಲಿ ಹೇಗಿರುತ್ತೋ ಅದೇ ತರ ಇರುತ್ತೆ ಧಾರವಾಡ ಪೇಡ. ನಾನು ಈ ಮುಂಚೆ ಸುಮಾರು ಸಲ ಮಾಡಿದ್ದೀನಿ. ನಮ್ಮ ಮನೇಲಿ ಮಕ್ಕಳೆಲ್ಲ ಹೇಳಿದ್ರು ಸ್ವೀಟ್ ಸ್ಟಾಲ್ದು ಟೇಸ್ಟೇ ಇದೆ ಅಂತ ಹೇಳ್ಬಿಟ್ಟು. ಯಾರ್ಯಾರು ಲೈವ್ ನೋಡ್ತಿದ್ದೀರಾ ಗೊತ್ತಿಲ್ಲ, ಎಲ್ಲಾರ್ಗು ಹಾಯ್. ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಆಮೇಲೆ ರೆಸ್ಪಾಂಡ್ ಮಾಡ್ತೀನಿ ನಾನು. ಸೊ ಹೀಗೆ ಎಲ್ಲ ಸ್ವೀಟ್ಗಳಿಗೆ, ಎಲ್ಲ ಅಡುಗೆಗಳಿಗೂ ಒಂದೊಂದು ಹಿನ್ನೆಲೆ ಇರುತ್ತೆ ಸಾಮಾನ್ಯ. ಈ ಮೈಸೂರು ಪಾಕಿಗೂ ಒಂದು ಹಿನ್ನೆಲೆ ಇದೆ, ಹಿಸ್ಟ್ರಿ ಇದೆ. ಸೊ ಹಾಗೆ ಇದು ಧಾರವಾಡ ಪೇಡದ ಕೂಡ ಎಲ್ಲ ಅಡುಗೆಗಳಿಗೂ ಏನಾದ್ರೂ ಒಂದು ಹಿಸ್ಟ್ರಿ ಇರುತ್ತೆ ಸಾಮಾನ್ಯ. ಎಸ್ಪೆಷಲಿ ಅಥೆಂಟಿಕ್ ತುಂಬಾ ಹಳೆಯ ಕಾಲದ ಅಡುಗೆಗಳಿಗೆ. ಈಗೆಲ್ಲ ನಾವು ಸ್ವಲ್ಪ ಇನ್ನೋವೇಟಿವ್ ಆಗಿ ಏನೇನೋ ಮಾಡ್ಕೋತಾ ಇದೀವಿ. ಇದು ಹುರಿಯೋದೇ ಒಂದು ಮೇಯ್ನು. ಅದು ಸಣ್ಣ ಉರಿಲಿ ಹುರಿಬೇಕಲ್ಲ, ಅದರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ.
ನೋಡಿ ಇದು ಇವಾಗ ಆಲ್ಮೋಸ್ಟ್ ಆಗಿದೆ. ಆಫ್ ಮಾಡ್ಕೊತೀನಿ. ಇದನ್ನ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಈಗ ಇದು ಒಂಚೂರು ಆರ್ಬೇಕು. ಇದು ಆರ್ಬೇಕು. ಆರಕ್ಕೆ ಇಡ್ತೀನಿ ನಾನು. ಸೊ ಇದು ಆರದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನಾವು ಪೌಡ್ರ್ ಆರದ್ಮೇಲೆ ನಾವೇನ್ ಮಾಡ್ಬೇಕು, ಇದ್ರ ಜೊತೆಗೆ ಸಕ್ಕರೆ ಪುಡಿ ಮತ್ತೆ ಏಲಕ್ಕಿ ಪುಡಿ ಹಾಕೊಂಡು ಬ್ಲೆಂಡ್ ಮಾಡ್ಬೇಕು. ಮಿಕ್ಸಿ ಮಾಡ್ಬೇಕು. ಇದು ಆರದಲ್ಲೇ ಬಿಸಿನಲ್ಲೇ ನಾನು ಇವಾಗ ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ, ಮಿಕ್ಸಿ ಹಾಳಾಗೋಗುತ್ತೆ, ಚೆನ್ನಾಗೂ ಬರಲ್ಲ ಕೂಡ. ಸೊ ಇದನ್ನ ಆರಕ್ಕೆ ಇಟ್ಬಿಟ್ಟು ಬರ್ತೀನಿ. ಒಂದ್ ಸೆಕೆಂಡ್. ಸೊ ನೋಡಿ, ನಾನು ಈಗಾಗ್ಲೇನೆ ಅದು ಹುರಿದು ಪುಡಿ ಮಾಡಿ ಇದನ್ನ ಸಕ್ಕರೆ ಜೊತೆ ಮತ್ತೆ ಏಲಕ್ಕಿ ಪುಡಿ ಜೊತೆ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆರದ್ಮೇಲೆ ಮಿಕ್ಸಿಗೆ ಹಾಕಿದ್ದೀನಿ. ಮಿಕ್ಸಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅದು ಆರಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇಲ್ಲ ಅಂದಿದ್ರೆ ಅದನ್ನ ಮಿಕ್ಸಿಗೆ ಹಾಕಿ ಅದರಲ್ಲೇ ತೋರಿಸ್ಬೋದಿತ್ತು. ಬಟ್ ಸ್ಟಿಲ್ ಟು ಬಿ ಇನ್ ಸೇಫರ್ ಸೈಡ್ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಿಲ್ಲ, ಈಗ ಹುರಿದಿದ್ದಕ್ಕೆ ಸಕ್ಕರೆ ಪುಡಿ ಪ್ಲಸ್ ಏಲಕ್ಕಿ ಪುಡಿ ಹಾಕಿ ಎಲ್ಲ ಬ್ಲೆಂಡ್ ಮಾಡಿ ಇಟ್ಟಿರೋದು. ಸೊ ಈಗ ನೋಡಿ, ಇದು ಬುರ ಅಂದ್ರೆ ಇದು ಆಕ್ಚುಲಿ ಸಕ್ಕರೆ ಪುಡಿ ತರನೇನೆ. ಸೊ ಇದನ್ನ ನಾವು 3 ಕಪ್ ಸಕ್ಕರೆ ಆರ್ 3 ಬೌಲ್ ಸಕ್ಕರೆಗೆ 1 ಬೌಲ್ ನೀರ್ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಪಾಕ ಮಾಡ್ಕೊಂಡು ತಿರ್ಸಿ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಆಫ್ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ಲೋಟದಲ್ಲಿ ಆ ಬೌಲಲ್ಲಿ ಕುಟ್ಬಿಟ್ಟು ಜರಡಿ ಮಾಡಿ ತೆಗ್ದಿಟ್ಕೋಬೇಕು. ಇದು ಹೊರಗಡೆ ಕೂಡ ಸಿಗುತ್ತೆ. ಸೊ ಈಗ ನಾನು ಇದಕ್ಕೆ ಏನ್ ಮಾಡ್ತೀನಿ, ಸ್ವಲ್ಪ ಹಾಲು ಹಾಕೋತೀನಿ. ಹೀಗೆ ಸೊ ಈ ರೀತಿ ಹಿಂಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ತುಂಬಾ ಲಿಕ್ವಿಡ್ ಇರಬಾರ್ದು. ಐ ಮೀನ್ ಹಾಲು ಹಾಕೋದು. ಇದಕ್ಕೆ ತುಂಬಾ ಹಾಲು ಹಾಕಿದ್ರು ಕಷ್ಟ. ಅದಕ್ಕೆ ಸ್ಪೂನ್ ತಗೊಂಡು ಸ್ವಲ್ಪನೇ ಲೋಟ ತಗೊಂಡು ಅಥವಾ ಬೌಲ್ ತಗೊಂಡು ಸುರಿದ್ ಬಿಟ್ರೆ ಏನಾಗುತ್ತೆ, ಆಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸರಿ ಹೋಗಲ್ಲ. ಸೊ ಹಾಗಾಗ್ಬಿಟ್ಟು ಈ ರೀತಿ ಸ್ಪೂನ್ ನಲ್ಲೇ ಒಂದ್ ಸ್ವಲ್ಪನೇ ನೋಡ್ಕೊಂಡು ಹಾಕೊಳ್ಳೋದು ಬೆಸ್ಟ್. ಸೊ ಸ್ವೀಟ್ ಸ್ಟಾಲ್ ಅಲ್ಲೆಲ್ಲ ಧಾರವಾಡ ಪೇಡ ಎಷ್ಟು ಸೈಜ್ ಇರುತ್ತೋ ಆ ಸೈಜಲ್ಲೇ ನಾನು ಮಾಡ್ತೀನಿ. ಸೊ ಇದು ಇನ್ನೂ ಒಂದ್ ಸ್ವಲ್ಪ ಪೌಡರ್ ಹಾಕ್ಬೇಕು. ನೋಡಿ ಈ ರೀತಿ ಇದೆ.
ಪೂರ್ತಿ ಬಾಲ್ ಮಾಡಕ್ ಹೋಗಲ್ಲ. ಈಗ ಎಷ್ಟು ಬೇಕೋ ಅಷ್ಟು ಮಾಡಿಬಿಟ್ಟು ತೋರಿಸ್ತೀನಿ ನಾನು. ಈಗಂತೂ ನಮ್ದು ಅಮೂಲ್ ಲೈವ್ ತುಂಬಾ ಆಕ್ಟಿವ್ ಆಗಿದೆ. ಒಬ್ಬೊಬ್ರು ಒಂದೊಂದ್ ತರ ಡಿಶಸ್ ಮಾಡ್ತಾನೆ ಇದ್ದಾರೆ. ಸೊ ಎಲ್ಲರೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವೆರಿ ನೈಸ್. ನೋಡಿ ಇಷ್ಟು ಮಾಡಿದ್ದೀನಿ. ಇದಕ್ಕೆ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಇನ್ನೂ ಇದೆ, ಅದನ್ನ ಆಮೇಲೆ ಮಾಡ್ಕೊಳ್ತೀನಿ. ಸೊ ಈಗ ನಿಮಗೆ ತೋರ್ಸೋದಕ್ಕೋಸ್ಕರ ಸೊ ಈಗ ಇದು ಬೂರ ಇಲ್ಲಿ ಹಾಕೊಂಡಿದ್ದೀನಿ. ಅದರಲ್ಲಿ ಈ ರೀತಿ ಹಿಂಗ್ ಹೊರಳಿಸ್ಬೇಕು, ಜಸ್ಟ್ ಹಿಂಗ್ ಹೊರಳಿಸ್ಬೇಕು. ಫೈನ್. ಸೊ ಹಾಗೆ ಮಾಡಿ ಈ ಬೂರ ಪೌಡರ್ ಮಾಡಿಟ್ಕೊಂಡಿದ್ರೆ ಏನ್ ವೇಸ್ಟ್ ಆಗಲ್ಲ. ಲಡ್ಡು ಮಾಡಿದಾಗ ಈ ತರ ಪೇಡಗಳಿಗೆ ಹಾಕ್ಬೋದು. ಇನ್ ಕೇಸ್ ಬೇಡ ಅಂದ್ರೂ ಇನ್ನು ಸ್ವೀಟು ಅಥವಾ ಕೀರು ಮಾಡ್ಕೊಳಕ್ ಕೂಡ ಯೂಸ್ ಆಗುತ್ತೆ. ಸೊ ಏನೋ ವೇಸ್ಟ್ ಆಗಲ್ಲ. ಸೊ ನೋಡಿ, ಇದು ಧಾರವಾಡ ಪೇಡ ಸ್ವೀಟ್ ಸ್ಟಾಲ್ ಸಿಗುತ್ತಲ್ಲ ಆ ಥರನೇ ಕಾಣಿಸ್ತಾ ಇದೆ ಅಲ್ಲ. ಅದ್ರ ಕಲರ್ ನೋಡಿ ಎಷ್ಟು ಬ್ರೌನಿಶ್ ಆಗಿದೆ. ಮಿಲ್ಕ್ ಪೌಡರ್ ಯಾವ ಕಲರ್ ಇತ್ತು, ಕಲರ್ ಎಷ್ಟು ಚೇಂಜ್ ಆಗಿದೆ ಅಲ್ವಾ. ಸೊ ಅಲ್ಲಿ ತನಕ ನಾವು ಹುರಿಬೇಕು. ನೋಡಿ ಕಲರ್ ಎಷ್ಟು ಬ್ರೌನಿಶ್ ಆಗಿದೆ. ಈ ಕಲರ್ ಬರಬೇಕು. ಸೊ ಇದು ಉಳಿದಿದೆಲ್ಲ ನಾನು ಆಮೇಲೆ ಮಾಡ್ತೀನಿ. ಪೌಡ್ರ್ ಉಳಿದ್ರು ಕೂಡ ವೇಸ್ಟ್ ಆಗಲ್ಲ. ಬೇರೆ ಸ್ವೀಟ್ಸ್ ಏನಾರು ಮಾಡ್ಕೋಬಹುದು. ಸೊ ನೋ ಇಶ್ಯೂಸ್. ಇಷ್ಟು ಮಾಡಿದ್ದೀನಿ. 1 ಸೆಕೆಂಡ್ ಪ್ಲೇಟಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಒಂದೇ 1 ನಿಮಿಷ. ನೋಡಿ, ಕರ್ನಾಟಕದ ಸ್ಪೆಷಲ್ ಧಾರವಾಡ ಪೇಡ ರೆಡಿ ಇದೆ. ಟೇಸ್ಟು ಕೂಡ ಮುಂಚೆನೂ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ನೋಡಕ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದ ಪ್ರತಿಯೊಬ್ಬ ಸ್ಟಾಫ್ಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.